ಹಲೋ ಮೈ ಡಿಯರ್ ಫ್ಯಾಮಿಲೀಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒನ್ ಲೆಂತ್ ಹೇರ್ ಕಟ್ ಬಗ್ಗೆ ಡೀಟೇಲ್ ಆಗಿ ಪ್ರಾಕ್ಟಿಕಲ್ ತೋರಿಸ್ತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋದೊಳಗೆ ಹೋಗ್ಬಿಡೋಣ. ಸೊ ಅದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ಸು, ಒಂದು ಕೋಮು, ಅದು ಬಂದು ಕಟ್ಟಿಂಗ್ ಕೋಮ್ ಅಂತ ಹೇಳ್ತೀವಿ. ಕ್ಲಿಪ್ಸ್ ಒಂದು 4ರಿಂದ 6 ಇಟ್ಕೊಳ್ಳಿ. ಒಂದು ಸಿಸರು, ಒಂದು ಏಪ್ರನ್, ಇನ್ನೊಂದು ಕಟ್ಟಿಂಗ್ ಶೀಟ್. ಆಮೇಲೆ ನಾನು ಕೆಳಗಡೆ ಕೂಡ ನನ್ನ ಟೈಲ್ಸಲ್ಲಿ ಕೂಡ ಒಂದು ಮ್ಯಾಟ್ ಹಾಕ್ತೀನಿ, ಅದೊಂದು ಮ್ಯಾಟ್ ಇಟ್ಕೊಂಡಿದ್ದೀನಿ. ಸೊ ಮತ್ತು ಸ್ಪ್ರೇ ಬಾಟಲ್ ತುಂಬ ಇಂಪಾರ್ಟೆಂಟ್, ವಾಟರ್ ಸ್ಪ್ರೇ. ಸೊ ಯಾಕಂದರೆ ಫಸ್ಟು ನಾವು ಹೇರ್ ವಾಶ್ ಮಾಡಿನೇ ನಾವು ಮಾಡ್ತೀವಿ. ಸಮ್ಟೈಮ್ಸ್ ಡ್ರೈ ಆದಾಗ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಮಾಡಬಹುದು. ಸೊ ಫಸ್ಟು ಆಲ್ರೆಡಿ ಥಿಯರಿ ಕ್ಲಾಸಲ್ಲಿ ಹೇಳಿದ್ದೀನಿ ಯಾವ್ಯಾವ ಥರ ಸೆಷನ್ಸ್ ತೆಗಿಬೇಕು ಅಂತ. ಈ ಸೆಕ್ಷನ್ಸ್ ಬಂದು ಇದರಲ್ಲಿ ನಾವು ಪ್ರೊಫೈಲು, ಆಮೇಲೆ A to A ಸೆಕ್ಷನ್, ರೇಡಿಯಲ್. ಸೊ ಈ 2 ಸೆಕ್ಷನ್ ಕ್ಲೀನಾಗಿ ನೀಟಾಗಿ ತೆಗಿಬೇಕು. ಅದಾದಮೇಲೆ ಆರಿಜೆಂಟಲ್ಲಿ ಅಥವಾ ಎ ಲೈನ್ನಲ್ಲಿ ನಾವು ಸೆಕ್ಷನ್ಸ್ಗಳನ್ನ ತಗೊಂಡು ಹೇರ್ನ ಕಟ್ ಮಾಡ್ಬೋದು. ಇವಾಗ ನೀವು ನೋಡ್ಬೋದು 4 ಸೆಕ್ಷನ್ಗಳನ್ನ ನೀಟಾಗಿ ತೆಗೆದಿದ್ದೀನಿ. ಸೊ A to A ಸೆಕ್ಷನ್, ರೇಡಿಯಲ್ ಮತ್ತು ಪ್ರೊಫೈಲ್ ಎಲ್ಲ ಆಗಿದೆ. ಇವಾಗ ಆರಿಜೆಂಟಲ್ ತೆಗಿತಾ ಇದ್ದೀನಿ. ಈ ಆರಿಜೆಂಟಲ್ ಸೆಕ್ಷನಲ್ಲೇ ಸ್ವಲ್ಪ ಹೇರ್ಸ್ನ ನಿಮ್ಮ ಹ್ಯಾಂಡ್ಸಿಗೆ ಎಷ್ಟು ನೀವು ಹೋಲ್ಡ್ ಮಾಡೋಕ್ಕಾಗುತ್ತೋ, ತುಂಬ ತಿಕ್ಕಾಗೂ ತೊಗೋಬೇಡಿ, ತುಂಬ ಥಿನ್ನಾಗೂ ತೊಗೋಬೇಡಿ, ಒಂದು ಮೀಡಿಯಮ್. ನಾನು ಒಂದು ಕೋಮ್ದು ಲೆಂತಲ್ಲಿ ತೊಗೊಳ್ತಾ ಇದ್ದೀನಿ. ನಾನು ಶಾರ್ಟ್ ಲೆಂತ್ ಇರುತ್ತಲ್ಲ, ಆ ಶಾರ್ಟ್ ಲೆಂತ್ 1 ಲೆಂತ್ ತೊಗೊಂಡು ಹೇರ್ ಕಟ್ನ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾವು ಫಸ್ಟ್ ಹೇರ್ ಕಟ್ ಮಾಡಬೇಕಾದ್ರೆ ಸೆಕ್ಷನ್ಸ್ಗಳು ತೆಗ್ದಾಯಿತು. ಅದರಿಂದ ಪಾರ್ಟಿಷನ್ ಮಾಡಿಕೊಂಡು ಅದರಲ್ಲಿ ಮಿಡಲ್ ಪಾರ್ಟಿಷನ್ನ ತಗೊಂಡು ಗೈಡ್ಲೈನ್ನ ಕ್ರಿಯೇಟ್ ಮಾಡಬೇಕು. ಹೇರ್ ಕಟ್ಟಲ್ಲಿ ಗೈಡ್ಲೈನ್ ತುಂಬ ಇಂಪಾರ್ಟೆಂಟ್. ಗೈಡ್ಲೈನ್ ಕ್ರಿಯೇಟ್ ಮಾಡಿಬಿಟ್ಟು ನೀಟಾಗಿ ನಾವು ಗೈಡ್ಲೈನ್ಗೆ ಎಷ್ಟು ಲೆಂತ್ ಕ್ಲೈಂಟ್ ಕೇಳ್ತಾರೋ ಅಷ್ಟು ಲೆಂತನ್ನ ನಾವು ಕಟ್ ಮಾಡಬೇಕು. ಸೊ ಆ ಲೆಂತ್ ಕಟ್ ಮಾಡಿದ್ಮೇಲೆ ಇವಾಗ ಗೈಡ್ಲೈನ್ ಕ್ರಿಯೇಟ್ ಆಯಿತು. ಇದನ್ನು ನಾನು ಒಂದು ಹಾಫ್ನ ತೆಗೆದು ಲೆಫ್ಟ್ ಸೈಡ್ ಹಾಕಿಬಿಡ್ತಾ ಇದ್ದೀನಿ. ಇನ್ನು ಮಿಕ್ಕಿರುವಂಥ ಹಾಫಲ್ಲೇ ನಾನು ಎಕ್ಸ್ಟ್ರಾ ಹೇರ್ಗಳನ್ನ ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನಾವು ಫಾಲೋಡ್ ಬೈ ಮಾಡ್ತಾನೇ ಹೋಗಬೇಕು. ಸೊ ಗೈಡ್ಲೈನ್ ಕಾಣ್ತಿದೆ ನೋಡಿ, ಆ ಗೈಡ್ಲೈನ್ಗೆ ತಕ್ಕಂತೆ ಹೇರ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಸೊ ಒಂದು ಸೈಡ್ ಆದಮೇಲೆ ಮತ್ತು ಇನ್ನೊಂದು ಸೈಡು, 2 ಸೈಡ್ ಆದಮೇಲೆ ಮತ್ತೆ ಹೋಗಿ ನಾವು ಟೈ ಮಾಡಿರ್ತೀವಲ್ವ ಅದರಿಂದ ತಗೊಂಡು ಸೆಕ್ಷನ್ ಬೈ ಸೆಕ್ಷನ್ ತಗೊಂಡು ಕರೆಕ್ಟಾಗಿ ಹಾರಿಜೆಂಟಲ್ಲೇ ಇಟ್ಕೊಂಡು ನಮ್ಮ ರೇಡಿಯಲ್ ತೆಗ್ದಿರ್ತೀವಲ್ಲ A to A, ಅಲ್ಲಿ ತನಕ ಈ ರೀತಿಯೇ ನೀವು ಕಟ್ ಮಾಡ್ಕೊಂಡು ಹೋಗಬೇಕು. ಸಿಸರ್ ಹೋಲ್ಡಿಂಗ್ ಕರೆಕ್ಟಾಗಿರ್ಬೇಕು ನೋಡಿ, ಹೆಂಗೆ ಹೋಲ್ಡ್ ಮಾಡಿದ್ದೀವಿ ಈ ರೀತಿ ಹೋಲ್ಡಿಂಗ್ ಇರಬೇಕು. ನಿಧಾನ ಕಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಧಾನ ಕಟ್ ಮಾಡಬೇಕು. ಅದೇ ರೀತಿ ಹ್ಯಾಂಡ್ ಮೂಮೆಂಟು ಸ್ಟ್ರೈಟಾಗಿರಬೇಕು. ಹೋಲ್ಡಿಂಗ್ ಮೆಥಡು ಕರೆಕ್ಟಾಗಿರಬೇಕು. ಸ್ಕ್ಯಾಲ್ಪಿಂದ ಕೋಮ್ ಮಾಡಿ ಇಟ್ಕೋಬೇಕು. ಗೈಡ್ಲೈನ್ ನೋಡಿ ಕಟ್ ಮಾಡಬೇಕು. ಸೊ ಇಷ್ಟು ಟಿಪ್ಸ್ನ ತಲೆಯಲ್ಲಿ ಇಟ್ಕೋಬೇಕು ನೀವು. ಸೊ ಹೇರು ಆದಷ್ಟು ವೆಟ್ಟಾಗಿದ್ದರೆ ನಿಮಗೆ ಕರೆಕ್ಟಾಗಿರುವಂಥ ಲೆಂತ್ ಸಿಗುತ್ತೆ. ಅದೇ ರೀತಿ ಕಟ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ನಿಮಗೆ ಲೆವೆಲ್ ಲೆಂತು ಬರುತ್ತೆ. ಸೊ ಇವಾಗ ಬ್ಯಾಕ್ ಸೈಡ್ ಕಟ್ ಆಯಿತು. ಇವಾಗ ಫ್ರಂಟ್ ಪೋರ್ಷನ್ ನೋಡಿ ಹೆಂಗೆ ತೆಗಿತಿದ್ದಾರೆ. ಸೊ ಫ್ರಂಟ್ ಪೋರ್ಷನ್ನು ಈ ರೀತಿ ತಗೊಂಡು, ಸ್ವಲ್ಪನೇ ಇರೋದ್ರಿಂದ ಈ ರೀತಿ ತಗೊಂಡು ಗೈಡ್ಲೈನ್ ಎಷ್ಟು ನಾವು ಬ್ಯಾಕ್ ಸೈಡಲ್ಲಿ ತೊಗೊಂಡಿದ್ದೀವೋ ಅದೇ ರೀತಿ ಫ್ರಂಟಲ್ಲೂ ತಗೊಂಡು ಕಟ್ ಮಾಡ್ಬೋದು. ಇವ್ರದ್ದು ಹೇರ್ ಬಂದು ಲೆಂತು ತುಂಬ ಲಾಂಗ್ ಇದೆ, ಹಾಗಾಗಿ ಫ್ರಂಟ್ ಪೋರ್ಷನ್ನು ಇವ್ರದ್ದು ಲಾಂಗ್ ಆಗಿದೆ. ಬಟ್ ಎಷ್ಟೋ ಜನದ್ದು ಫ್ರಂಟ್ ಪೋರ್ಷನ್ ಬಂದು ಶಾರ್ಟ್ ಆಗಿರುತ್ತೆ. ಅಂಥವ್ರಿಗೆ ನೀವು ಈ ರೀತಿ ಲೆಂತ್ ಗೈಡ್ಲೈನಲ್ಲೇ ಕಟ್ ಮಾಡಬೇಕಂತ ಏನಿಲ್ಲ. ಜಸ್ಟ್ ಸುಮ್ಮನೆ ಹೇರ್ ಕಟ್ಟಿಗೆ ಬಂದಿದ್ದಾರಲ್ಲ ಅಂತ ಟ್ರಿಮ್ ಮಾಡಿಬಿಡ್ಬೋದು. ಇಲ್ಲ ಕೆಲವ್ರು ಬಂದು ಫ್ರಂಟ್ ಕಟ್ ಸ್ವಲ್ಪ ಸ್ಟೆಪ್ ಕೇಳ್ತಾರೆ, ಲೇಯರ್ಸ್ ಕೇಳ್ತಾರೆ. ಸೊ ಆ ರೀತಿ ಏನಾದರೂ ಅವ್ರು ಕೇಳಿದ್ರೆ ಅದನ್ನು ಮಾಡಿಬಿಡ್ಬೋದು. ಇವಾಗ ನಾನು 1 ಲೆಂತ್ ತೋರಿಸ್ತಿರೋದ್ರಿಂದ ಫುಲ್ ಕಂಪ್ಲೀಟ್ ಹೇರು 1 ಲೆಂತನ್ನೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಆದಮೇಲೆ ಇದೇ ಥರ ಈ ಸೈಡು ಕಟ್ ಮಾಡಿಕೊಂಡು ಸ್ಟ್ರೈಟ್ ಬ್ಲೋ ಡ್ರೈ ಅಷ್ಟೇ. ಸೊ ಪೆಡಲ್ ಬ್ರಷ್ ಎತ್ಕೊಂಡು ಸ್ಟ್ರೈಟಾಗಿ ಬ್ಲೋ ಡ್ರೈ ಮಾಡ್ಕೊತಾ ಇದ್ದೀನಿ. ಬ್ಲೋ ಡ್ರೈ ಮಾಡಬೇಕಾದ್ರೆ ಬೆಂಡ್ ಮಾಡಿಸ್ಕೊಳ್ಳಿ ಕ್ಲೈಂಟ್ನ. ಫಸ್ಟು ರೂಟಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ರೂಟ್ ಕ್ಲಿಯರ್ ಆದಮೇಲೆ ಸ್ಟ್ರೈಟ್ ಪೆಡಲ್ ಬ್ರಷ್ ಇಟ್ಕೊಂಡು ಫುಲ್ ಸ್ಟ್ರೈಟಾಗಿ ನೀವು ಬ್ಲೋ ಡ್ರೈ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಎಲ್ಲ ಒಂದೊಂದು ಸ್ವಲ್ಪ
ಸೆಕ್ಷನ್ ಬೈ ಸೆಕ್ಷನ್ ತೊಗೊಂಡು ಬ್ಲೋ ಡ್ರೈ ಮಾಡಿಬಿಟ್ಟು ನೀಟಾಗಿ ಒಂದು ಕೋಮ್ ಮಾಡಿ ಒಂದು ಸ್ವಲ್ಪ ಸೀರಮ್ ಹಾಕಿ ಸ್ವಲ್ಪ ಸೆಟ್ಟಿಂಗ್ ಸ್ಪ್ರೇ ಹಾಕಿ ಬಿಟ್ಟರೆ ಒನ್ ಲೆಂತ್ ಹೇರ್ ಕಟ್ ರೆಡಿ ಆಗುತ್ತೆ. ಸೊ ಬ್ಲೋ ಡ್ರೈಯು ಅಷ್ಟೇ, ಸ್ವಲ್ಪನೇ ಹೇರ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿರುವಂಥ ಒಂದು ಫಿನಿಶಿಂಗ್ ಬರುತ್ತೆ. ತುಂಬ ದಪ್ಪ ತೊಗೊಂಡ್ರೆ ಹಿಡಿಯೋಕ್ಕೂ ಆಗಲ್ಲ ನಿಮಗೆ. ಅದೇ ಥರ ಬ್ರಷು ಕರೆಕ್ಟಾಗಿ ಹೋಲ್ಡ್ ಮಾಡಲ್ಲ, ನಮಗೆ ತುಂಬ ಕಷ್ಟ ಆಗುತ್ತೆ. ಸೆಕ್ಷನ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಕ್ಲಿಪ್ಸ್ ಕರೆಕ್ಟಾಗಿ ಹಾಕ್ಕೊಳ್ಳಿ. ಉದ್ದ ಕೂದಲಿರೋದ್ರಿಂದ ಲೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕ್ಲಿಪ್ನ ಕರೆಕ್ಟಾಗಿ ಹೋಲ್ಡ್ ಮಾಡ್ಕೊಳ್ಳಿ. ಇವಾಗ ಒನ್ ಲೆಂತ್ ಆಗಿರೋದ್ರಿಂದ ಇದೇ ರೀತಿ ಸ್ಟ್ರೈಟಾಗಿ ನಾನು ಬ್ಲೋ ಡ್ರೈ ಮಾಡ್ಕೊತಿದ್ದೀನಿ. ಬ್ಯಾಕ್ವರ್ಡು ಫ್ರಂಟು ಎಲ್ಲ ಕಡೆ ನೀವು ಕ್ಲಿಯರ್ ಮಾಡ್ಕೋಬೇಕು ರೂಟು. ಅದೇ ರೀತಿ ಫ್ರಂಟಲ್ಲಿ ಬಂದು ಯಾವ ರೀತಿ ಇಯರ್ ಟು ಇಯರ್ ಇದೆಯಲ್ವ ಆ ಒಂದು ಲೆವೆಲಲ್ಲೇ ಅದನ್ನು ನಾವು ಇವಾಗ ಈ ಥರ ಅದರದ್ದು ಯಾವ ಕಡೆ ಹೇರ್ ಗ್ರೋತ್ ಆಗಿರುತ್ತೋ ಅದೇ ಕಡೆನೇ ನಾನು ಬ್ಲೋ ಡ್ರೈ ಮಾಡ್ಕೊಂಬರ್ತಿದ್ದೀನಿ. ಫ್ರಂಟಲ್ಲಿ ಯಾವ ರೀತಿ ಗ್ರೋ ಆಗಿತ್ತು ಅದೇ ರೀತಿ ಗ್ರೋ ಆಗಿರೋ ಜಾಗದಲ್ಲೇ ನಾನು ಬ್ಲೋ ಡ್ರೈ ಮಾಡಿಕೊಂಡು ನೀಟಾಗಿ ಮಾಡ್ಕೊತಿದ್ದೀನಿ. ಇವಾಗ ಫ್ರಂಟಲ್ಲಿ ನೋಡಿ, ಫ್ರಂಟ್ ಹೇರು ಸ್ವಲ್ಪ ತುಂಬ ಚಿಕ್ಕದಾಗಿ ಇರುತ್ತೆ. ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಅದು ಸ್ವಲ್ಪ ಸ್ಟ್ರೈಟ್ ಆದಮೇಲೆ ಇದು ನೋಡಿ ಯಾವ ಕಡೆ ಹೇರ್ ಗ್ರೋತ್ ಆಗಿದೆಯೋ ಅದೇ ಥರ ಇಟ್ಕೊಂಡು ಬ್ರಷ್ನ ನಾವು ನೀಟಾಗಿ ರೂಟ್ ಕ್ಲಿಯರ್ ಮಾಡ್ಕೋಬೋದು. ಬ್ಯಾಕ್ ಸೈಡು, ಫ್ರಂಟು, ಡೌನು, ಅಪ್ಪು ಎಲ್ಲ ಕಡೆ ರೂಟ್ ಕ್ಲಿಯರ್ ಆದಮೇಲೆ ಈ ರೀತಿ ಇಟ್ಕೊಂಡು ಆ ಸ್ಟ್ರೈಟಾಗಿ ಹೆಂಗೆ ಬೆಳೆದಿದೆ ಕೂದಲು ಅದೇ ಥರ ಪೆಡಲ್ ಬ್ರಷಲ್ಲಿ ನಿಧಾನಕ್ಕೆ ಸ್ವಲ್ಪ ಹೀಟ್ ಕೊಟ್ಟು ಮಾಡಿ. ಮೇಯ್ನಾಗಿ ಒಂದು 20% ಹೀಟ್ ಕೊಟ್ಟು ನೀವು ಡ್ರೈ ಆಗಿದ ತಕ್ಷಣ ಹೀಟ್ ಪ್ರೊಟೆಕ್ಷನ್ ಬಂದು ಸ್ಪ್ರೇ ಮಾಡಬೇಕು ಕ್ಲೈಂಟ್ ಹೆಡ್ಗೆ. ಆಮೇಲೆ ನೀವು ಇದನ್ನು ಸ್ವಲ್ಪ ಜಾಸ್ತಿ ಕೂಡ ಹೀಟ್ ಹಾಕಿ ನೀವು ಹೇರನ್ನ ಲಾಂಗಾಗಿ ಮಾಡ್ಕೋಬೋದು. ಸೊ ಹೇರ್ ಕಟ್ ಫಿನಿಶ್ ಆಗಿದೆ. ತುಂಬ ಸಿಂಪಲ್ಲಾಗಿ ಇವರಿಗೆ ಬ್ಲೋ ಡ್ರೈ ಮಾಡಿದ್ದೀನಿ, ಜಾಸ್ತಿ ಪ್ರೆಷರ್ ಕೊಟ್ಟಿಲ್ಲ. ಸೊ ಹಾಗಾಗಿ ಒಂದು ಲೆಂತ್ ಕಟ್ ಮಾಡಿದ್ದೀನಿ, ಜಾಸ್ತಿ ಲೆಂತು ತೆಗ್ದಿಲ್ಲ. ಅವ್ರಿಗೆ ಲೆಂತ್ ಬೇಡ, ಜಸ್ಟ್ ಸುಮ್ಮನೆ ಕೆಳಗಡೆ ಟ್ರಿಮ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಲೆಂತ್ ತೆಗಿದೆ. ತುಂಬ ಸಿಂಪಲ್ಲಾಗಿ ಬ್ಲೋ ಡ್ರೈ ಮಾಡಿ ಹೇರ್ ಕಟ್ ಮುಗಿಸಿದ್ದೀನಿ. ಈ ಹೇರ್ ಕಟ್ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬ್ಯೂಟಿಷನಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.